ಇದೀಗ ಟಾಪ್ 40 ಸುದ್ದಿ ನಿಮ್ಮ ಮುಂದೆ. ಅಫ್ಜಲ್ಪುರ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಿರುವ ಭಿನ್ನ ಮತದ ಕಿಚ್ಚು ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಶಾಸಕ ಎಂವೈ ಪಾಟೀಲ್ ಪುತ್ರ ಅರುಣ್ ಪಾಟೀಲ್ ಅವರ ಹಸ್ತಕ್ಷೇಪದ ವಿರುದ್ಧ ಸಿಡಿದೆದ್ದಿರುವ ಮಾಲಿಕಯ್ಯ ಗುತ್ತೇದಾರ್ ಇಂದು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಭೇಟಿಯಾಗಿದ್ದಾರೆ. ಅಫ್ಜಲ್ಪುರ ಕಾಂಗ್ರೆಸ್ನಲ್ಲಿ ಈಗ ಪುತ್ರ ವ್ಯಾಮೋಹದ ಕಿಚ್ಚು ಹತ್ತಿಕೊಂಡಿದೆ. ಶಾಸಕ ಎಂವೈ ಪಾಟೀಲ್ ಎದುರೇ ಜೆಎಂ ಕೊರಗು ಕಣ್ಣೀರು ಹಾಕಿದ ಬೆನ್ನಲ್ಲೇ ಶಾಸಕರ ಪುತ್ರ ಅರುಣ್ ಕುಮಾರ್ ಅಖಾಡಕ್ಕಿಳಿದಿದ್ದಾರೆ. ನಾನು ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಅದೆಲ್ಲ ಸುಳ್ಳು ಆರೋಪ ಅಂತ ತಿರುಗೇಟನ್ನ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ಅಸಮಾಧಾನ ಹಾಗೂ ಸಂಪುಟ ಪುನರ್ರಚನೆಯ ಕೂಗು ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಈ ಕುರಿತು ವಿಧಾನಸೌಧದಲ್ಲಿ ಮಾತನಾಡಿರುವಂತಹ ಸಚಿವ ದಿನೇಶ್ ಗುಂಡೂರಾವ್ ಪಕ್ಷದ ಶಿಸ್ತು ಮತ್ತು ನಾಯಕರ ಬೇಡಿಕೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಯಾರನ್ನ ಕೂಡ ತುಳಿಯೋದಿಲ್ಲ ಮತ್ತು ಯಾರನ್ನೂ ಕೂಡ ವಿಶೇಷವಾಗಿ ಓಲೈಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಮಾಜದ ಒಬ್ಬರ ಮೇಲೆ ನಿಂತಿದೆ ಅಥವಾ ಇನ್ನೊಬ್ಬ ಇಬ್ಬರ ಮೇಲೆ ನಿಂತಿದೆ ಅಂತ ಅಲ್ಲ, ಅದು ಸರಿಯೂ ಅಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮಾಜಕ್ಕೂ ನಾವು ಸೇರಿಸ್ಕೊಂಡು ಹೋಗುವಂಥದ್ದು ಇದೆ ಹೊರತು ಯಾರನ್ನು ಕೂಡ ಓಲೈಸಬೇಕು ಅಂತಲೂ ಕೂಡ ಇಲ್ಲ. ಜಮೀರ್ ಅಹಮದ್ ಅವರು ಒಬ್ಬ ಒಳ್ಳೆ ನಾಯಕರು. ಅವರು ಇವತ್ತು ನಮ್ಮ ಸರ್ಕಾರದ ಸಚಿವರಾಗಿದ್ದಾರೆ ಮತ್ತು ಅವರದೇ ಆದಂಥ ರೀತಿಯಾಗಿ ಅನೇಕ ಅವರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಅವರ ಮುಖಂಡತ್ವದ ಬಗ್ಗೆ ನಾನು ಇನ್ನೇನು ಹೇಳೋಕೆ ಹೋಗಲ್ಲ. ಒಬ್ಬ ಜನಪ್ರಿಯ ನಾಯಕರಿದ್ದಾರೆ. ಅದು ಈ ವಿಚಾರ ಏನೇ ಇದ್ರೂ ಕೂಡ ಇದು ಚುನಾವಣೆಯಲ್ಲಿ ಆದಂಥ ಒಂದು ವಿಷಯ, ದಾವಣಗೆರೆ ಚುನಾವಣೆ ಆದಂಥ ವಿಷಯ. ಅದರಲ್ಲಿ ಏನು ಹೊರಗೆ ಬಂದಿರುವಂಥದ್ರ ಬಗ್ಗೆ ಈಗಾಗಲೇ ಪಕ್ಷದ ಒಂದು ಚೌಕಟ್ಟಿನಲ್ಲಿದೆ. ಅದು ಪಕ್ಷದ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮುಂದೆ ಏನೇನು ಮಾಡಬೇಕು ಅಂತ. ಯಾಕಂದರೆ ಚುನಾವಣೆಗಳಲ್ಲಿ ಪ್ರತ್ಯಾರೋಪಗಳು ಮಾಡುವಂಥದ್ದು ಅನೇಕ ಬಾರಿ ಇರ್ತದೆ. ಅದು ಕೇವಲ ಈ ಚುನಾವಣೆಗಲ್ಲ, ಬೇರೆ ಬೇರೆ ಚುನಾವಣೆಗಳು ಕೂಡ ಆಗಿರ್ತದೆ. ಬೇರೆ ಎಲ್ಲ ರಾಜ್ಯದಲ್ಲಿ ಬಿಸಿಲಿನ ಧಗೆ ಸದ್ದಿಲ್ಲದೆ ಏರ್ತಾ ಇದೆ. ಮಲೆನಾಡಿನಿಂದ ಬಯಲು ಸೀಮೆಯವರೆಗೂ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ರಣ ಬಿಸಿಲಿಗೆ ತತ್ತರಿಸಿರುವ ಜನಸಾಮಾನ್ಯರ ಭವಣೆ ನೀಗಿಸಲು ಸಿಎಂ ಸಿದ್ದರಾಮಯ್ಯ ಬತ್ತಳಿಕೆಯಿಂದ ಹೊಸ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಲ್ಪಸಂಖ್ಯಾತ ನಾಯಕರ ಭವಿಷ್ಯ ಅಯೋಮಯವಾಗಿದೆ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಅವರು ಹುದ್ದೆ ಕಳೆದುಕೊಂಡು ಔಟ್ ಆಗಿದ್ದಾರೆ. ಈಗ ಇಡೀ ರಾಜ್ಯದ ಕಣ್ಣು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ನೆಟ್ಟಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ದಿಲ್ಲಿ ದೌಡು ಭಾರಿ ಸದ್ದು ಮಾಡ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ಕಾಂಗ್ರೆಸ್ ಶಾಸಕರು ದೆಹಲಿಗೆ ತೆರಳುತ್ತಾ ಇರುವುದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ನೀಡಿರುವ ಸ್ಫೋಟಕ ಹೇಳಿಕೆ ಸಂಚಲನ ಮೂಡಿಸಿದ್ದು, ನಾವು ಸನ್ಯಾಸಿಗಳಲ್ಲ ಎನ್ನುವ ಮೂಲಕ ತಮ್ಮ ಮಂತ್ರಿಗಿರಿಯ ಆಸೆಯನ್ನ ಬಹಿರಂಗವಾಗಿಯೇ ಬಿಚ್ಚಿಟ್ಟಿದ್ದಾರೆ. ಅವರ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೋಸ್ಕರ ಹೋಗಿದ್ದಾರೆ. ಹೈಕಮಾಂಡ್ನ ಭೇಟಿ ಮಾಡಿ ರೀಶಫಲ್ ಮಾಡಿ ಬೇಗ ನಮಗೆ ಅವಕಾಶ ಮಾಡಿಕೊಡಿ, ಇನ್ನಿರೋದೇ 2 ವರ್ಷ ಅಂತೇಳಿ ಕೇಳಕ್ಕೆ ತಪ್ಪೇನಿದೆ. ಅದರಲ್ಲಿ ಎಲ್ರಿಗೂ ಕೇಳೋವಂಥ ಹಕ್ಕಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ಕೇಳ್ತಕ್ಕಂಥ ಹಕ್ಕಿದೆ. ಅದನ್ನ ಹೋಗಿ ಅವರು ಮಾಡಿದ್ದು ಹೋಗಿದ್ದಾರೆ. ವಿಶ್ವಾಸ ಇಟ್ಕೊಂಡೇ ಎಲ್ಲ ಕೆಲಸ ಮಾಡ್ಬೇಕಲ್ವ. ನಾವು ಆಯ್ತದೆ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಎಲ್ಲನೂ ಚರ್ಚೆ ಆಗ್ತಾ ಇದೆ, ನಾಯಕತ್ವನೂ ಚರ್ಚೆ ಆಗ್ತಿದೆ. ಇದು ಬೆಣ್ಣೆನಗರಿ ದಾವಣಗೆರೆಯಿಂದ ಎದ್ದಿರುವ ರಾಜಕೀಯ ಕಿಡಿ ಈಗ ಇಡೀ ರಾಜ್ಯ ಕಾಂಗ್ರೆಸ್ ಅನ್ನೇ ಸುಡುವ ಮುನ್ಸೂಚನೆಯನ್ನ ನೀಡ್ತಾ ಇದೆ. ಅಲ್ಪಸಂಖ್ಯಾತ ನಾಯಕರ ವಿರುದ್ಧದ ಕ್ರಮ, ಆಂತರಿಕ ಭಿನ್ನಮತ ಮತ್ತು ಹೈಕಮಾಂಡ್ ಮೆಟ್ಟಿಲೇರಿರುವ ದೂರುಗಳು ಈಗ ಹೊಸ ಆಯಾಮವನ್ನ ಪಡೆದುಕೊಂಡಿವೆ. ರಾಜ್ಯ ರಾಜಕಾರಣದ ಬಿಸಿ ಈಗ ದೆಹಲಿಯ ಚಳಿಗೂ ಕೂಡ ತಟ್ಟಿದೆ. ದಾವಣಗೆರೆಯ ಉಪಚುನಾವಣೆಯಲ್ಲಿ ನಡೆದಿದೆ ಎನ್ನಲಾದ ಒಳಸಂಚು ಮತ್ತು ಅಲ್ಪಸಂಖ್ಯಾತ ನಾಯಕರ ವಿರುದ್ಧದ ಕ್ರಮದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ನಾಳೆ ದೆಹಲಿಗೆ ಹಾರಲಿರುವ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮತ್ತು ಕೆಸಿ ವೇಣುಗೋಪಾಲ್ ಮುಂದೆ ಯಾವ ರಿಪೋರ್ಟ್ ಇಡಲಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ.
ದಾವಣಗೆರೆಯ ಆಂತರಿಕ ಭಿನ್ನಮತದ ಬೆನ್ನಲ್ಲೇ ಈಗ ದೆಹಲಿಯಲ್ಲಿ ಸಂಪುಟ ಕಸರತ್ತು ಶುರುವಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರು ಈಗ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ರಾಷ್ಟ್ರ ರಾಜಧಾನಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ರಾತ್ರಿ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿಯಾದಂತಹ ಶಾಸಕರು ಈಗ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಭೇಟಿಗೆ ಪಟ್ಟು ಹಿಡಿದಿದ್ದಾರೆ. ಮೂರು ದಿನಗಳ ವಿಶೇಷ ಸಂಸತ್ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ದೇಶದಲ್ಲಿ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನ 850ಕ್ಕೆ ಹೆಚ್ಚಿಸುವುದು, ಮಹಿಳಾ ಸದಸ್ಯರಿಗೆ 33% ಮೀಸಲಾತಿ ಒದಗಿಸುವ ಸಂವಿಧಾನಕ್ಕೆ 131ನೇ ತಿದ್ದುಪಡಿ ವಿಧೇಯಕ ಮಂಡಿತವಾಗುತ್ತೆ. ಈ ಹಿನ್ನೆಲೆ ಸಂಸತ್ ಸದಸ್ಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ದಶಕಗಳ ಕಾಯುವಿಕೆಯ ನಂತರ ಮಹಿಳಾ ಮೀಸಲಾತಿ ಮಸೂದೆ ಲೋಕಸಭೆಯ ಅಂಗಳಕ್ಕೆ ಬಂದಿದೆ. ಆದರೆ ಈ ಬಿಲ್ ಕೇವಲ ಮಹಿಳೆಯರಿಗೆ ಮೀಸಲಾತಿ ನೀಡುವ ವಿಷಯನಷ್ಟೇ ಹೊತ್ತು ತಂದಿಲ್ಲ. ಅದರ ಜೊತೆಗೆ ಸಂಸತ್ತಿನ ಬಲ ಹೆಚ್ಚಿಸುವ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯ ಬಗ್ಗೆ ಸ್ಫೋಟಕ ಅಂಶಗಳನ್ನ ಕೂಡ ಒಳಗೊಂಡಿದೆ. ಇದೀಗ ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂದೋರ್ನ ಇಬ್ಬರು ಕಾರ್ಪೊರೇಟರ್ಗಳು ವಂದೇ ಮಾತರಂ ಹಾಡಲು ನಿರಾಕರಿಸಿದ್ದು ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಈ ಘಟನೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಗ್ವಾದಕ್ಕೆ ಕಾರಣವಾಗಿತ್ತು. ಏಪ್ರಿಲ್ 8ರಂದು ನಡೆದ ಬಜೆಟ್ ಅಧಿವೇಶನದಲ್ಲಿ ಇಬ್ಬರು ಕಾರ್ಪೊರೇಟರ್ಗಳು ವಂದೇ ಮಾತರಂ ಹಾಡಲು ನಿರಾಕರಿಸಿದ್ರು. ಅವರ ವಿರುದ್ಧ ಸಮನ್ಸ್ ಜಾರಿ ಮಾಡಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ವಿಚಾರಣೆ ಆಲಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಶುಕ್ರವಾರ ಪ್ರಕಟಿಸಲಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಕೋರ್ಟ್ ನಿನ್ನೆಯೇ ಘೋಷಿಸಿದ್ದು ಎಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ ಎನ್ನಲಾಗಿತ್ತು. ಇದೀಗ ನ್ಯಾಯಾಲಯ ತೀರ್ಪನ್ನು ನಾಳೆಗೆ ಮುಂದೂಡಿದೆ. ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿರುವ ಪರಪ್ಪನ ಅಗ್ರಹಾರ ಜೈಲು ಈಗ ರಾಜ್ಯದ ಅತ್ಯಂತ ಹೈ ಪ್ರೊಫೈಲ್ ಅಡ್ರೆಸ್ ಆಗಿ ಬದಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಹಿಡಿದು ಯೋಗೇಶ್ ಗೌಡ ಹತ್ಯೆ ಕೇಸ್ನವರೆಗೂ, ಚಿತ್ರರಂಗದ ಸ್ಟಾರ್ ನಟರಿಂದ ಹಿಡಿದು ಸಂಸದ ಶಾಸಕರವರೆಗೂ ಎಲ್ಲರೂ ಈಗ ಇಲ್ಲೇ ಲೈನ್ನಲ್ಲಿ ನಿಂತಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂಬ ತೀರ್ಪು ಹೊರಬೀಳ್ತಾ ಇದ್ದಂತೆ ಧಾರವಾಡದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೆಚ್ಚಿನ ನಾಯಕನ ಪರವಾಗಿ ಬೀದಿಗಿಳಿದಿರುವ ಅಭಿಮಾನಿಗಳು ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಆರೋಪಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟ ನಡೆದಿದ್ದು ಬೆಣ್ಣೆ ನಗರಿಯ ಬೆನ್ನಲ್ಲೇ ಈಗ ವಿದ್ಯಾಕಾಶಿಯಲ್ಲೂ ಹೈ ಡ್ರಾಮಾ ಶುರುವಾಗಿದೆ. ದಶಕದ ಹಿಂದೆ ನಡೆದಿದ್ದ ಆ ರಕ್ತಸಿಕ್ತ ಅಧ್ಯಾಯಕ್ಕೆ ಈಗ ತಾರ್ಕಿಕ ಅಂತ್ಯ ಸಿಕ್ಕಿದೆ. ಧಾರವಾಡದ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಧಾರವಾಡದ ಬಲಿಷ್ಠ ನಾಯಕ ವಿನಯ್ ಕುಲಕರ್ಣಿ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಅಪರಾಧಿ ಅಂತ ಘೋಷಿಸಿದೆ. ನಿನ್ನೆ ತೀರ್ಪು ಹೊರಬಿದ್ದಿದ್ದು ಎಂದು ಇಡೀ ರಾಜ್ಯದ ಕಣ್ಣು ನ್ಯಾಯಾಲಯದ ಮೇಲೆ ನೆಟ್ಟಿತ್ತು. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮತ್ತೊಂದು ಬರಸಿಡಿಲು ಬಡಿದಿದೆ. ಕರ್ತವ್ಯದತ್ತ ತೆರಳುತ್ತಿದ್ದ ದಕ್ಷ ಅಧಿಕಾರಿಯೊಬ್ಬರು ರಸ್ತೆ ಅಪಘಾತದಲ್ಲಿ ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಸಿಪಿಐ ರಘುನಾಥ್ ಅವರು ಇಂದು ಮುಂಜಾನೆ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಸ್ಥಳದಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾರೆ. ಕೋಲಾರದಲ್ಲಿ ಹಾಡ ಹಗಲೇ ಹೈಡ್ರಾಮಾ ಒಂದು ನಡೆದಿದೆ. ಕೌಟುಂಬಿಕ ಕಲಹದಿಂದ ಬೇಸತ್ತಿದ್ದನೋ ಅಥವಾ ಗಾಂಜಾ ಕಿಕ್ಕೇರಿತೋ ಗೊತ್ತಿಲ್ಲ, ಯುವಕನೊಬ್ಬ ಗಲೀಜು ಕಾಲುವೆಗೆ ಹಾರಿ ಆತ್ಮಹತ್ಯೆ ನಾಟಕ ಆಡಿದ್ದಾನೆ. ಇಡೀ ಊರೇ ಸೇರಿ ನೋಡ್ತಾ ಇದ್ರು ಕೂಡ ಕಾಲುವೆಯೊಳಗೆ ಈತ ನಡೆಸಿದ ಹುಚ್ಚಾಟ ಮಾತ್ರ ಅಗ್ನಿಶಾಮಕ ಸಿಬ್ಬಂದಿಯನ್ನ ಹೈರಾಣಾಗಿಸಿದೆ. ವರ್ಲ್ಡ್ ಕಪ್ ಕೊಟ್ಟೆ
ಅಣ್ಣ ಸ್ವಲ್ಪ ಮಂತ್ರಾಲಯದ ಮಡಿಲಲ್ಲಿ ನೆತ್ತರ ಹೊಳೆಯೇ ಹರಿದಿದೆ. ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಪುನೀತರಾಗಬೇಕು ಅಂತ ಹೊರಟಿದ್ದ ಚಿಕ್ಕಮಗಳೂರಿನ ಭಕ್ತರ ಪಾಲಿಗೆ ಯಮನ ರೂಪದಲ್ಲಿ ಟ್ಯಾಂಕರ್ ಬಂದಪ್ಪಳಿಸಿದೆ. ಬುಲೆರೋ ಗೂಡ್ಸ್ ವಾಹನ ಮತ್ತು ಟ್ಯಾಂಕರ್ ನಡುವೆ ಸಂಭವಿಸಿದ ಭೀಕರ ಡಿಕ್ಕಿಯಲ್ಲಿ 3 ವರ್ಷದ ಮಗು ಸೇರಿದಂತೆ 8 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಜಗತ್ತು ಎದುರು ನೋಡ್ತಾ ಇದ್ದ ಆ ಕ್ಷಣ ಹತ್ತಿರವಾಗ್ತಿದೆಯೇ ಎಂಬ ಮುನ್ಸೂಚನೆ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ರಕ್ತಪಾತಕ್ಕೆ ಶಾಶ್ವತ ಮುಕ್ತಿ ಸಿಗಲಿದೆ. ವಿನಾಶದ ಅಂಚಿನಲ್ಲಿ ಇದ್ದ ಮಧ್ಯಪ್ರಾಚ್ಯದಲ್ಲಿ ಈಗ ಶಾಂತಿಯ ಮಾತುಕತೆಗಳು ಶುರುವಾಗಿದೆ. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಿರುವ ಸಂಧಾನ ಯಶಸ್ವಿಯಾದರೆ ಏಪ್ರಿಲ್ 22 ಜಾಗತಿಕ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಬರೆಯಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.